ಆ ಒಂದು ಕ್ಷಣ ಊಹಿಸ್ಕೊಳ್ಳಿ, ನಮ್ಮಲ್ಲಿ ಯಾರಾದರೂ ತಮ್ಮ ಭವಿಷ್ಯದ ಬಗ್ಗೆ ಒಂದು ಅತ್ಯಂತ ಗಂಭೀರವಾದ ಒಂದು ರೋಚಕವಾದ ಭವಿಷ್ಯವಾಣಿಯನ್ನು ಓದ್ತಿದ್ದಾರೆ ಅಂತ ಇಟ್ಕೊಳ್ಳೋಣ. ಓಕೆ. ಬ್ರಹ್ಮಾಂಡದ ನಕ್ಷತ್ರಗಳು, ಗ್ರಹಗಳೆಲ್ಲವೂ ಒಂದೇ ಸಾಲಿನಲ್ಲಿ ನಿಂತು ಜೀವನದ ದಿಕ್ಕನ್ನೇ ಬದಲಾಯಿಸಲು ಸಜ್ಜಾಗಿವೆ ಅಂತದರಲ್ಲಿ ಬರ್ದಿದೆ. ವಾವ್, ಕೇಳೋಕೆ ಬಹಳ ಚೆನ್ನಾಗಿದೆ. ಹೌದು. ಕಷ್ಟಗಳೆಲ್ಲ ದೂರವಾಗಿ ಒಂದು ಅದ್ಭುತವಾದ ಗೋಲ್ಡನ್ ಟೈಮ್ ಶುರುವಾಗ್ತಿದೆ ಅನ್ನೋ ಸಾಲುಗಳನ್ನು ಓದ್ತಿದ್ದಂತೆ ಸಹಜವಾಗಿ ನಮ್ಮ ರೋಮಗಳು ಎದ್ದು ನಿಲ್ತವೆ ಅಲ್ಲ? ಖಂಡಿತ. ಅದು ಒಂದು ಇಮೋಷನಲ್ ಹೈ ಅಂತಾನೆ ಹೇಳ್ಬೋದು. ಎಕ್ಸಾಕ್ಟ್ಲಿ. ಆದ್ರೆ ಆ ಕತೆ ಕಾವೇರುತ್ತಿರುವಾಗ್ಲೇ ಪಕ್ಕದ ಸಾಲಿನಲ್ಲಿ ದಿಢೀರನೆ ಒಂದು ವಾಕ್ಯ ಎದುರಾಗುತ್ತೆ. ಏನಂದ್ರೆ, ನಿಮ್ಮ ಮನೆಯಲ್ಲಿ ವಿಚಿತ್ರ ಶಬ್ದಗಳು ಕೇಳಿಸುತ್ತಿವೆಯೇ, ಆಸ್ತಿ ವಿವಾದಗಳಿದಿವೆ, ಪ್ರೇಮ ವೈಫಲ್ಯವಿದೆಯೇ? ಹೌದು. ಕೂಡಲೇ ಜಿ. ಲಕ್ಷ್ಮಣರಾಜು ಅವರನ್ನು 8056397284 ನಂಬರ್ಗೆ ಸಂಪರ್ಕಿಸಿ ಅಂತ ಇರುತ್ತೆ. ಇದೇನಿದು, ಒಂಥರ ಸ್ಪೀಡ್ ಬ್ರೇಕರ್ ಇದ್ದ ಹಾಗೆ ಅಲ್ವಾ? ಹೌದು ಹೌದು. ಬ್ರಹ್ಮಾಂಡದ ಭವಿಷ್ಯ ಬರೆಯುವಾಗ ಆ ಮಧ್ಯದಲ್ಲಿ ಈ ರಿಯಲ್ ಎಸ್ಟೇಟ್ ಮತ್ತು ಮಾಟಮಂತ್ರದ ಜಾಹೀರಾತು ಎಲ್ಲಿಂದ ಬಂತು ಅನ್ಸುತ್ತೆ ತಾನೆ? ನಮ್ಮ ಇಂದಿನ ಡೀಪ್ ಡೈವ್ಗೆ ಎಲ್ರಿಗೂ ಸ್ವಾಗತ. ನಾನು ಇವತ್ತು ಈ ಬಗ್ಗೆನೇ ಮಾತಾಡ್ತಾ ಇರೋದು. ನಮಸ್ಕಾರ. ಹೌದು, ಇದು ಬಹಳ ಕುತೂಹಲಕಾರಿಯಾದ ಆರಂಭ. ಖಂಡಿತ. ಇವತ್ತು ನಾವು ಗೋಲ್ಡನ್ ಟ್ರಾನ್ಸ್ಫಾರ್ಮೇಷನ್ ಗೈಡ್ ಫಾರ್ ಸ್ಕಾರ್ಪಿಯೋ ಡೆಸ್ಟಿನಿ ಆ್ಯಂಡ್ ಡಿಸಿಷನ್ಸ್ ಅನ್ನೋ ಒಂದು ಕುತೂಹಲಕಾರಿ ಮೂಲವಸ್ತುವನ್ನ ಡೀಪ್ ಡೈವ್ ಮಾಡ್ತಾ ಇದೀವಿ. ಏಪ್ರಿಲ್ 19, 20 ಮತ್ತು 21 ಈ 3 ದಿನಗಳಲ್ಲಿ ವೃಶ್ಚಿಕ ರಾಶಿಯವರ ಜೀವನ ಹೇಗೆ ಬದಲಾಗುತ್ತೆ ಅಂತ ಈ ಪಠ್ಯ ಹೇಳುತ್ತೆ. ಆದರೆ ಇದನ್ನ ಕೇವಲ ಜ್ಯೋತಿಷ್ಯ ಅಂತ ನಾವು ತಗೊಳ್ತಾ ಇಲ್ಲ. ಕರೆಕ್ಟ್. ಇದರೊಳಗೆ ಅಡಗಿರುವ ಮಾನವ ಮನೋವಿಜ್ಞಾನ, ನಮ್ಮ ದೈನಂದಿನ ಭಯಗಳು ಮತ್ತು ನಾವು ಯಾಕೆ ಇಂತಹ ವಿಚಾರಗಳನ್ನು ನಂಬುತ್ತೇವೆ ಅನ್ನೋದನ್ನ ಬಿಡಿಸಿಡುವುದು ನಮ್ಮ ಇಂದಿನ ಗುರಿ. ಸರಿ, ಮೊದಲಿಗೆ ನಾನು ಆಗಲೇ ಹೇಳಿದಾಗೆ ಈ ಜಾಹೀರಾತಿನ ವಿಚಾರಕ್ಕೆ ಬರೋಣ. ಓಕೆ. ನನಗಿದು ನಿಜಕ್ಕೂ ಬಹಳ ವಿಚಿತ್ರ ಅನಿಸ್ತು. ನಾವು ಯಾವುದೋ ದೊಡ್ಡ ಸಿನಿಮಾ ಕ್ಲೈಮ್ಯಾಕ್ಸ್ ನೋಡ್ತಿರುವಾಗ ಮಧ್ಯದಲ್ಲಿ ವಾಷಿಂಗ್ ಪೌಡರ್ ಆ್ಯಡ್ ಬಂದಾಗೆ ಆಯಿತು. ಹೌದು, ಆ ಫೀಲಿಂಗ್ ಬರುತ್ತೆ. ಇಷ್ಟು ದೊಡ್ಡ ಕಾಸ್ಮಿಕ್ ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ ಮಾತನಾಡುವಾಗ ಮನೆಯಲ್ಲಿ ಕೇಳಿಸುವ ಶಬ್ದಗಳು ಅಥವಾ ಪೀಡಕಗಳ ಬಗ್ಗೆ ಸೇವೆಗಳನ್ನು ಯಾಕೆ ಆಫರ್ ಮಾಡಬೇಕು ಅಂಡ, ಇದು ಯಾವ ರೀತಿಯ ಲಾಜಿಕ್? ಈ ದಿಢೀರ್ ಬದಲಾವಣೆಯೇ ಈ ಇಡೀ ಪಠ್ಯದ ಅತ್ಯಂತ ರೋಚಕವಾದ ಸೈಕೊಲಾಜಿಕಲ್ ಟ್ರಿಕ್ ಅಂತೆ ನಾನು ಹೇಳ್ತೀನಿ. ಟ್ರಿಕ್ ಅಂದ್ರೆ ಯಾವ ರೀತಿ? ಏನಂದ್ರೆ, ಓದುಗನನ್ನ ಒಂದು ಉನ್ನತ ಮಟ್ಟದ ಭಾವನಾತ್ಮಕ ಸ್ಥಿತಿಗೆ, ಅಂದ್ರೆ ಇಮೋಷನಲ್ ಸ್ಟೇಟ್ಗೆ ಕೊಂಡೊಯ್ದು ಇದ್ದಕ್ಕಿದ್ದಂತೆ ನೆಲದ ಮೇಲಿನ ಅತ್ಯಂತ ಸಾಮಾನ್ಯ ಭಯಗಳಿಗೆ ತಂದು ನಿಲ್ಲಿಸುವುದು. ಓಕೆ. ಯಾಕೆಂದ್ರೆ ಮನುಷ್ಯನ ಮೆದುಳು ವಿಪರೀತ ಭರವಸೆ ಮತ್ತು ವಿಪರೀತ ಭಯ ಆ ಎರಡಕ್ಕೂ ಒಂದೇ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡುತ್ತೆ. ಅಂದ್ರೆ ಆ ರಿಯಾಕ್ಷನ್ ಸೇಮ್ ಇರುತ್ತೆ ಅಂತೀರಾ? ಹೌದು. ನೀವು ಗಮನಿಸಿ, ಪಠ್ಯದ ಆರಂಭದಲ್ಲಿ ನಿಮ್ಮ ಜೀವನದ ಸುವರ್ಣ ಕಾಲ ಶುರುವಾಗ್ತಿದೆ, ಅಡೆತಡೆಗಳೆಲ್ಲ ನಿವಾರಣೆ ಆಗ್ಲಿವೆ ಅಂತ ಹೇಳಿದಾಗ ಆ ಓದುಗನ ಮೆದುಳಿನಲ್ಲಿ ಡೋಪಮೈನ್ ರಿಲೀಸ್ ಆಗತ್ತೆ. ಆತ ಒಂದು ರೀತಿಯ ಯೂಫೋರಿಯಾ ಅಥವಾ ಉನ್ಮಾದದ ಸ್ಥಿತಿಯಲ್ಲಿರ್ತಾನೆ. ತಾನು ಬಹಳ ವಿಶೇಷ, ಇಡೀ ಬ್ರಹ್ಮಾಂಡ ತನ್ನ ಪರವಾಗಿದೆ ಅನ್ನೋ ಭಾವನೆ ಮೂಡುತ್ತೆ. ಓಹೋ, ಅಂದ್ರೆ ಆ ಇಮೋಷನಲ್ ಹೈ ಇರುವಾಗ್ಲೇ ಈ ಜಾಹೀರಾತು ಬರುತ್ತೆ. ನಿರ್ಭರವಾಗಿ. ಆ ಭಾವನಾತ್ಮಕ ಉತ್ತುಂಗದಲ್ಲಿ ಮನುಷ್ಯನ ಲಾಜಿಕಲ್ ಬ್ರೈನ್, ಅಂದ್ರೆ ತಾರ್ಕಿಕವಾಗಿ ಯೋಚಿಸುವ ಮೆದುಳಿನ ಭಾಗ ಸ್ವಲ್ಪ ಸ್ಲೋ ಆಗತ್ತೆ. ಆ ಕ್ಷಣದಲ್ಲಿ ಆತ ಅತ್ಯಂತ ವಲ್ನರಬಲ್ ಆಗಿರ್ತಾನೆ. ನಿಜ, ಬೇಗ ನಂಬಿಬಿಡ್ತಾರೆ. ಎಕ್ಸಾಕ್ಟ್ಲಿ. ಆಗ್ಲೇ ಈ ಪಠ್ಯವು ಆತನಿಗೆ ಆಸ್ತಿ ತಗಾದೆ, ವಶೀಕರಣ ಅಥವಾ ವಿಚಿತ್ರ ಶಬ್ದಗಳಂತಹ ಭಯಗಳನ್ನ ನೆನಪಿಸುತ್ತೆ. ಒಂದು ಕಡೆ ಆಕಾಶದ ನಕ್ಷತ್ರಗಳನ್ನ ತೋರಿಸ್ತಲೇ ಇನ್ನೊಂದು ಕಡೆ ನಿಮ್ಮ ದೈನಂದಿನ ಕೌಟುಂಬಿಕ ಸಮಸ್ಯೆಗಳಿಗೆ ಒಂದು ಫೋನ್ ನಂಬರ್ ಮೂಲಕ ನೇರವಾದ ಪರಿಹಾರ ಕೊಡ್ತಾ ಇದೆ. ಇದನ್ನ ಕೇಳೋದಕ್ಕೆ ಸ್ವಲ್ಪ ಭಯಾನಕ ಅನ್ಸಿದ್ರೂ ಬಹಳ ಬುದ್ಧಿವಂತಿಕೆಯ ತಂತ್ರ ಅನ್ಸುತ್ತೆ. ಖಂಡಿತ. ಇದು ಒಂದು ರೀತಿಯಲ್ಲಿ ಇಮೋಷನಲ್ ವಿಪ್ಲಾಶ್. ಅಂದ್ರೆ ನೀವು ದೊಡ್ಡ VIP ಆಗಲಿದ್ದೀರಿ ಅಂತ ಹೇಳಿ ಆ VIP ಗಳಿಗೆ ಬರುವ ಶತ್ರು ಕಾಟದಿಂದ ಪಾರಾಗಲು ನಾನೇ ಸೆಕ್ಯೂರಿಟಿ ಗಾರ್ಡ್ ಕೊಡ್ತೀನಿ ಅಂತ ಬಿಸ್ನೆಸ್ ಮಾಡ್ದಾಗೆ ಇದೆ ಇದು. ಹೌದು, ಪರ್ಫೆಕ್ಟ್ ಅನಾಲಜಿ ಇದು. ಸರಿ, ಈ ಜಾಹೀರಾತಿನ ತಂತ್ರದಿಂದ ಸ್ವಲ್ಪ ಮುಂದೆ ಹೋದ್ರೆ ಪಠ್ಯವು ವೃಶ್ಚಿಕ ರಾಶಿಯವರ ಆಂತರಿಕ ಬದಲಾವಣೆ ಮತ್ತು ಆರ್ಥಿಕ ಸ್ಥಿತಿಯ ಬಗ್ಗೆ ಮಾತನಾಡುತ್ತೆ. ಅಲ್ಲಿ ಏನೇನು ಬದಲಾವಣೆಗಳಾಗುತ್ತೆ ಅಂತ ಹೇಳಿದ್ದಾರೆ? ಈ 3 ದಿನಗಳಲ್ಲಿ ಹಳೆಯ ಕಷ್ಟಗಳೆಲ್ಲವೂ ಪಾಠವಾಗಿ ಬದಲಾಗುತ್ತವೆ, ಆತ್ಮವಿಶ್ವಾಸ ವಿಪರೀತವಾಗಿ ಹೆಚ್ಚುತ್ತೆ ಅಂತ ಇದೆ. ಆದರೆ ಈ ಆತ್ಮವಿಶ್ವಾಸ ಅಹಂಕಾರವಾಗಿ ಬದಲಾಗದಂತೆ ಎಚ್ಚರ ವಹಿಸಬೇಕು ಅಂತ ಒಂದು ಎಚ್ಚರಿಕೆ ಕೂಡ ಇದೆ. ಓಕೆ. ಇದನ್ನ ನೋಡಿದ್ರೆ ಇದು ಜ್ಯೋತಿಷ್ಯವೋ ಅಥವಾ ಯಾವುದಾದ್ರೂ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸು ಅಂತ ಡೌಟ್ ಬರುತ್ತೆ. ಒಂದು ರೀತಿಯಲ್ಲಿ ಎರಡರ ಮಿಶ್ರಣ ಇದು.
ಮನೋವಿಜ್ಞಾನದಲ್ಲಿ ಬಾರ್ನಮ್ ಎಫೆಕ್ಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಗೊತ್ತಾ? ಬಾರ್ನಮ್ ಎಫೆಕ್ಟ್ ಇಲ್ಲ ಅಂದ್ರೆ ಏನು? ಅಂದ್ರೆ ಜನರಿಗೆ ಅತ್ಯಂತ ಸಾಮಾನ್ಯವಾದ ಎಲ್ಲರಿಗೂ ಅನ್ವಯಿಸುವ ವಿಚಾರಗಳನ್ನ ಹೇಳಿದಾಗ ಅದು ಕೇವಲ ತಮಗೆ ಮಾತ್ರ ಹೇಳಿದ್ದು ಅಂತ ಅವರು ನಂಬುವ ಪ್ರವೃತ್ತಿ. ಓ, ಲೈಕ್ ಎಲ್ಲರಿಗೂ ಆಗೋದನ್ನ ನನಗೆ ಆಗ್ತಿದೆ ಅಂತ ಅನ್ಕೊಳ್ಳೋದು. ಹೌದು ಹೌದು. ಇಲ್ಲಿ ವೃಶ್ಚಿಕ ರಾಶಿಯವರ ಮೂಲಭೂತ ಗುಣವೇ ಇಂಟೆನ್ಸಿಟಿ ಅಥವಾ ತೀವ್ರತೆ. ಅವರಿಗೆ ನೀವು ಕಾನ್ಫಿಡೆಂಟ್ ಆಗಿದ್ದೀರಿ ಆದ್ರೆ ಅಹಂಕಾರದಿಂದ ಎಚ್ಚರ ಅಂತ ಹೇಳಿದಾಗ ಅವರಿಗೆ ಅದು ತಮ್ಮನ್ನೇ ಉದ್ದೇಶಿಸಿ ಹೇಳಿದ ಬ್ರಹ್ಮಾಂಡದ ರಹಸ್ಯದಂತೆ ಕಾಣುತ್ತೆ. ನಿಜ. ಆದ್ರೆ ವಾಸ್ತವದಲ್ಲಿ ಆತ್ಮವಿಶ್ವಾಸ ಮತ್ತು ಅಹಂಕಾರದ ನಡುವಿನ ಗೆರೆ ದಾಟುವುದು ಯಾರಿಗಾದರೂ ಸಹಜ ತಾನೆ. ಖಂಡಿತ, ಯಾರಿಗಾದ್ರೂ ಅನ್ವಯಿಸುತ್ತೆ. ಮತ್ತೆ ಇದೇ ಬಾರ್ನಮ್ ಎಫೆಕ್ಟ್ ಆರ್ಥಿಕ ವಿಚಾರಗಳಲ್ಲೂ ಬಹಳ ಸ್ಪಷ್ಟವಾಗಿ ಕಾಣಿಸ್ತಿದೆ ಇಲ್ಲಿ. ಆರ್ಥಿಕ ವಿಚಾರದಲ್ಲಿ ಏನ್ ಹೇಳಿದ್ದಾರೆ? ಈ ಭಾಗವನ್ನ ಓದಿದಾಗ ನನಗಂತೂ ನಗು ಬಂತು. ಪಠ್ಯ ಹೇಳುತ್ತೆ, ಹಣ ಬರ್ತದೆ, ಆದರೆ ಅದೇ ಸಮಯದಲ್ಲಿ ಅನಿರೀಕ್ಷಿತ ಖರ್ಚುಗಳು ನಿಮ್ಮ ಬಜೆಟ್ ಅನ್ನು ಹಾಳು ಮಾಡಬಹುದು ಅಂತ. ಹೌದು, ಇದು ಪ್ರತಿಯೊಬ್ಬರ ಜೀವನದ ಕಥೆ ಅಲ್ವಾ? ಎಕ್ಸಾಕ್ಟ್ಲಿ. ಯೋಚಿಸಿ ನೋಡಿ, ಜಗತ್ತಿನಲ್ಲಿ ಯಾರಿಗಾದ್ರೂ ಹಣ ಬಂದು ಆ ಖರ್ಚು ಬಾರದೇ ಇರುವ ಉದಾಹರಣೆ ಇದೆಯಾ? ಎಲ್ಲರ ಬದುಕಿನಲ್ಲೂ ಆಗುದೇ ಇದು. ನಿಜ. ಇದರ ಜೊತೆಗೆ ಹೊಸ ಹೂಡಿಕೆಗಳಿಗೆ ಇದು ಸರಿಯಾದ ಸಮಯವಲ್ಲ, ಮೋಸ ಹೋಗುವ ಸಾಧ್ಯತೆಗಳಿವೆ, ಯಾರಿಗೂ ಸುಲಭವಾಗಿ ಹಣ ನೀಡಬಾರದು ಅಂತ ಕಟ್ಟುನಿಟ್ಟಾಗಿ ಹೇಳುತ್ತೆ. ಇಲ್ಲಿರುವ ಲಾಜಿಕ್ ಅನ್ನ ಸ್ವಲ್ಪ ವಿಶ್ಲೇಷಿಸಿ ನೋಡಿ. ಈ ಹಿಂದೆ ಪಠ್ಯವು ಓದುಗನಿಗೆ ನಿಮ್ಮ ಶಕ್ತಿ ಜಾಗೃತವಾಗಿದೆ, ನೀವ್ ಏನನ್ನಾದರೂ ಸಾಧಿಸಬಹುದು ಅಂತ ಹುರಿದುಂಬಿಸಿದೆ ಅಲ್ವಾ? ಹೌದು. ಮನುಷ್ಯನಿಗೆ ಓವರ್ ಕಾನ್ಫಿಡೆನ್ಸ್ ಬಂದಾಗ ಆತ ಮಾಡುವ ಮೊದಲ ತಪ್ಪೇನು? ಯೋಚಿಸದೆ ದುಡ್ಡು ಖರ್ಚು ಮಾಡುವುದು ಅಥವಾ ಅನಗತ್ಯ ರಿಸ್ಕ್ ತೆಗೆದುಕೊಳ್ಳುವುದು. ಕರೆಕ್ಟ್. ಅಂದ್ರೆ ಲೈಕ್ ಕಾರಿನ ಇಂಜಿನ್ ಅನ್ನು ಅಪ್ಗ್ರೇಡ್ ಮಾಡಿ ಫುಲ್ ಸ್ಪೀಡಲ್ಲಿ ಹೋಗುವಂತ ಹೇಳಿ. ಸ್ಪೀಡ್ ಆಗಿ ಹೋಗುವಂತ ಹೇಳ್ತಾ ಇಲ್ಲ. ಇಂಜಿನ್ ಪವರ್ಫುಲ್ ಆಗಿದೆ ನಿಜ, ಆದರೆ ರಸ್ತೆ ಪೂರ್ತಿ ಮಂಜುಗಡ್ಡೆಯಿಂದ ಆವೃತವಾಗಿದೆ, ಸ್ಲಿಪ್ ಆಗುತ್ತೆ ಅಂತ ಎಚ್ಚರಿಸ್ತಿದೆ. ಓಹೋ, ಬ್ರೇಕ್ ಹಾಕೋ ಕೇಳ್ತಿದ್ದಾರೆ. ಹೌದು. ಎಷ್ಟೇ ಆಂತರಿಕ ಶಕ್ತಿ ಬಂದ್ರೂ ವಾಸ್ತವದ ಆರ್ಥಿಕ ಪ್ರಪಂಚದಲ್ಲಿ ನೀವು ಕಣ್ಣು ಮುಚ್ಕೊಂಡು ಓಡುವಂತಿಲ್ಲ. ಹೊಸ ಹೂಡಿಕೆ ಬೇಡ, ಮೋಸ ಹೋಗುವ ಸಾಧ್ಯತೆ ಇದೆ ಅನ್ನೋದು ಗ್ರಹಗತಿಗಳ ಮುನ್ಸೂಚನೆಗಿಂತ ಹೆಚ್ಚಾಗಿ ಒಬ್ಬ ಓವರ್ ಕಾನ್ಫಿಡೆಂಟ್ ಆಗಿರುವ ವ್ಯಕ್ತಿ ತೆಗೆದುಕೊಳ್ಳಬಹುದಾದ ತಪ್ಪು ನಿರ್ಧಾರಗಳನ್ನು ತಡೆಯುವ ಒಂದು ಫಿನಾನ್ಷಿಯಲ್ ಪ್ಲಾನಿಂಗ್. ವಾವ್, ಆ ದೃಷ್ಟಿಕೋನ ನಿಜಕ್ಕೂ ಮಜವಾಗಿದೆ. ಒಂದು ರೀತಿಯಲ್ಲಿ ಓದುಗನನ್ನ ಅವನದೇ ಅಹಂಕಾರದಿಂದ ರಕ್ಷಿಸುವ ಪ್ರಯತ್ನ ಇದು. ಅಂದ್ರೆ ಭವಿಷ್ಯ ಹೇಳುವ ನೆಪದಲ್ಲಿ ನಮಗೆ ನಾವೇ ಮಾಡ್ಕೊಳ್ಬಹುದಾದ ಡ್ಯಾಮೇಜ್ ಅನ್ನು ಅವರೇ ಕಂಟ್ರೋಲ್ ಮಾಡ್ತಿದ್ದಾರೆ. ಎಕ್ಸಾಕ್ಟ್ಲಿ. ಈಗ ಈ ಡ್ಯಾಮೇಜ್ ಕಂಟ್ರೋಲ್ ವೃತ್ತಿ ಬದುಕು ಮತ್ತು ವ್ಯಾಪಾರದ ಪ್ರಪಂಚದಲ್ಲಿ ಹೇಗೆ ಮುಂದುವರಿಯುತ್ತೆ ಅನ್ನೋದು ಇನ್ನಷ್ಟು ಆಸಕ್ತಿದಾಯಕವಾಗಿದೆ. ಆಫೀಸ್ ಬಗ್ಗೆ ಏನ್ ಹೇಳುತ್ತೆ? ಕಚೇರಿಯಲ್ಲಿ ಮಾಡುವ ಸಣ್ಣ ತಪ್ಪುಗಳು ದೊಡ್ಡ ಸಮಸ್ಯೆ ಆಗ್ಬೋದು, ಆದರೆ ಸಣ್ಣ ಕೆಲಸವು ಪ್ರಮೋಷನ್ ತರಬಹುದು ಅಂತ ಪಠ್ಯ ಹೇಳುತ್ತೆ. ಓಕೆ, ಬ್ಯಾಲೆನ್ಸ್ಡ್ ಆಗಿದೆ. ಆದರೆ ನನಗಚ್ಚರಿಯಾಗಿದ್ದು ವ್ಯಾಪಾರಸ್ಥರು ಮತ್ತು ವಿದ್ಯಾರ್ಥಿಗಳಿಗೆ ಕೊಟ್ಟಿರುವ ಸಲಹೆ. ನಾವು ಟ್ರಾನ್ಸ್ಫಾರ್ಮೇಷನ್ ಅಂದ್ರೆ ಏನಂದ್ಕೊಳ್ತೀವಿ? ಹಳೇದನ್ನ ಕಿತ್ತೆಸ್ದು ಹೊಸದನ್ನ ಹುಡುಕೋದು, ಲೈಕ್ ಹೊಸ ಸಾಹಸಗಳಿಗೆ ಕೈ ಹಾಕೋದು, ಕರೆಕ್ಟ್? ಹೌದು, ಸಾಮಾನ್ಯವಾದ ನಂಬಿಕೆ ಅದೇ ತಾನೆ. ಆದರೆ ಈ ಗೋಲ್ಡನ್ ಗೈಡ್ ಹೇಳ್ತಾ ಇರೋದೇ ಬೇರೆ. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರಿಗಿಂತ ಹಳೆಯ ಗ್ರಾಹಕರನ್ನ ಉಳಿಸ್ಕೊಳ್ಳೋದು ಬಹಳ ಮುಖ್ಯವಂತೆ. ಕ್ಯಾಶ್ ಫ್ಲೋ ಸಮಸ್ಯೆಗಳು ಬರ್ಬೋದು, ಹಾಗಾಗಿ ಪಾರ್ಟ್ನರ್ಶಿಪ್ನಲ್ಲಿ ಸುಮ್ಮನೆ ಸಹನೆಯಿಂದ ಇರಬೇಕಂತೆ. ವಿದ್ಯಾರ್ಥಿಗಳಿಗೆ ಹೊಸ ವಿಷಯ ಓದುವ ಬದಲು ಹಳೇದನ್ನೇ ರಿವಿಷನ್ ಮಾಡಬೇಕು ಅಂತ ಹೇಳುತ್ತೆ. ಕೇವಲ ಟೆಕ್ನಾಲಜಿ ಕಲಿಯಲು ಮಾತ್ರ ಇದು ಸಕಾಲವಂತೆ. ಇದು ಇಂಟ್ರೆಸ್ಟಿಂಗ್ ಆಗಿದೆ. ಹೌದು. ನನ್ನ ಪ್ರಶ್ನೆ ಏನಂದ್ರೆ, ಜೀವನ ಬದಲಾಗುವ ಸುವರ್ಣಕಾಲ ವಿಧಿ ಮರುಬರೆಯಲ್ಪಟ್ಟಿದೆ ಅಂತ ಅಷ್ಟು ಬಿಲ್ಡಪ್ ಕೊಟ್ಟು ಆಚರಣೆಗೆ ಬರುವಾಗ ಇಷ್ಟು ಸೇಫಾಗಿ ಡಿಫೆನ್ಸಿವ್ ಆಗಿ ಆಟವಾಡಿ ಅಂತ ಯಾಕೆ ಹೇಳ್ತಿದ್ದಾರೆ? ಇದು ಸಂಪೂರ್ಣವಾಗಿ ವಿರೋಧಾಭಾಸ ಅಲ್ವಾ? ಮೇಲ್ನೋಟಕ್ಕೆ ಇದು ವಿರೋಧಾಭಾಸದಂತೆ ಕಂಡ್ರೂ ನ್ಯೂರೋಲಾಜಿಕಲ್ ಆಗಿ ಮತ್ತು ಸೈಕೊಲಾಜಿಕಲ್ ಆಗಿ ಇದು ಬಹಳ ನಿಖರವಾದ ಸಲಹೆ. ಹೌದಾ? ಹೇಗೆ? ಏನಂದ್ರೆ, ನಿಜವಾದ ರೂಪಾಂತರ ಅಥವಾ ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ಭಾರೀ ಒತ್ತಡದ ಪ್ರಕ್ರಿಯೆ. ನಮ್ಮ ಮೆದುಳಿಗೆ ಬದಲಾವಣೆ ಅಂದೇ ಇಷ್ಟವಿಲ್ಲ. ಅದು ಯಾವಾಗ್ಲೂ ಕಂಫರ್ಟ್ ಝೋನ್ ಹುಡುಕತ್ತೆ. ಅಂದ್ರೆ ಒಳಗೆ ದೊಡ್ಡ ಬದಲಾವಣೆ ಆಗ್ತಾ ಇರುವಾಗ ಹೊರಗಿನ ಪ್ರಪಂಚವನ್ನ ಶಾಂತವಾಗಿತ್ಕೊಳ್ಬೇಕು ಅಂತನಾ? ಹೌದು ಹೌದು. ನೀವು ಆಂತರಿಕವಾಗಿ ಒಂದು ದೊಡ್ಡ ಟ್ರಾನ್ಸ್ಫಾರ್ಮೇಷನ್ಗೆ ಒಳಗಾಗ್ತಿರೋವಾಗ ನಿಮ್ಮ ಅರಿವಿನ ಹೊರೆ, ಅಂದ್ರೆ
ಆ ಕಾಗ್ನೆಟಿವ್ ಲೋಡ್ ಅತ್ಯಂತ ಗರಿಷ್ಠ ಮಟ್ಟದಲ್ಲಿರುತ್ತೆ. ಓಕೆ, ಆ ಹೊರೆ ಜಾಸ್ತಿ ಇರುತ್ತೆ. ಅದೇ ಸಮಯದಲ್ಲಿ ನೀವು ನಿಮ್ಮ ವ್ಯಾಪಾರದ ಸ್ಟ್ರಾಟಜಿಯನ್ನ ಬದಲಾಯಿಸಲು ಹೋದ್ರೆ ಅಥವಾ ಸಂಪೂರ್ಣವಾಗಿ ಹೊಸ ಸಬ್ಜೆಕ್ಟ್ ಕಲಿಯಲು ಹೋದ್ರೆ ಸಿಸ್ಟಮ್ ಕ್ರ್ಯಾಶ್ ಆಗತ್ತೆ. ನಿಜ, ಕನ್ಫ್ಯೂಷನ್ ಶುರು ಆಗುತ್ತೆ. ಅದಕ್ಕೆ ಒತ್ತಡದ ಸಮಯದಲ್ಲಿ ಬದಲಾವಣೆಯ ಬಿರುಗಾಳಿ ಬೀಸುವಾಗ ಪರಿಚಿತವಾಗಿರುವ ವಿಷಯಗಳೇ ನಮ್ಮನ್ನ ಕಾಪಾಡ್ತವೆ. ಹಳೆಯ ಗ್ರಾಹಕರು, ಹಳೆಯ ಪಾಠಗಳು, ಇವೆಲ್ಲ ನಮ್ಗೆ ಒಂದು ಬಲವಾದ ಲಂಗರು ಅಥವಾ ಆಂಕರ್ ಇದ್ದ ಹಾಗೆ. ಆಂಕರ್, ಕರೆಕ್ಟ್. ಅಡಿಪಾಯ ಭದ್ರವಾಗಿದ್ದಾಗ ಮಾತ್ರ ಬಿರುಗಾಳಿಯನ್ನ ಎದುರಿಸಬಹುದು ಅನ್ನೋದನ್ನ ಈ ಪಠ್ಯ ಬಹಳ ವಾಸ್ತವಿಕವಾಗಿ ಹೇಳ್ತಾ ಇದೆ. ಬದಲಾವಣೆ ಅಂದ್ರೆ ಕೇವಲ ಹಾರುವುದು ಮಾತ್ರವಲ್ಲ, ಆ ಕಾಲುಗಳನ್ನ ನೆಲದ ಮೇಲೆ ಗಟ್ಟಿಯಾಗಿ ಊರುದೂ ಹೌದು. ಅದು ಅದ್ಭುತವಾದ ಪಾಯಿಂಟ್. ಒಳಗೆ ಬಿರುಗಾಳಿ ಇದ್ದಾಗ ಹೊರಗಡೆ ಆಂಕರ್ ಬೇಕು. ಖಂಡಿತ. ಈಗ ಈ ಕಚೇರಿಯ ಒತ್ತಡ, ವ್ಯಾಪಾರದ ಟೆನ್ಷನ್, ಇವೆಲ್ಲವೂ ಮನುಷ್ಯನ ಸಂಬಂಧಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಪಠ್ಯ ಚರ್ಚಿಸುತ್ತೆ. ಹೌದು. ರಿಲೇಶನ್ಶಿಪ್ಸ್ ಬಗ್ಗೆ ಏನ್ ಹೇಳುತ್ತೆ? ವಿವಾಹಿತರಿಗೆ ಕೆಲಸದ ಒತ್ತಡದಿಂದ ಸಂಗಾತಿಯೊಂದಿಗೆ ಸಮಯ ಕಳೆಯಲು ಆಗುವುದಿಲ್ಲ. ಹಳೆಯ ಪ್ರೇಮ ನೆನಪಾಗಬಹುದು, ಸಿಂಗಲ್ಸ್ ಹೊಸ ಜನರನ್ನ ಭೇಟಿಯಾಗಬಹುದು ಅಂತೆಲ್ಲ ಇದೆ. ಇದೆಲ್ಲವೂ ಓಕೆ, ಆದರೆ ನನ್ನ ತಾಳ್ಮೆ ಪರೀಕ್ಷೆ ಆಗಿದ್ದು ಆರೋಗ್ಯದ ಎಚ್ಚರಿಕೆ ಅನ್ನೋ ವಿಭಾಗಕ್ಕೆ ಬಂದಾಗ. ಯಾಕೆ? ಅಲ್ಲಿ ಏನಿದೆ ಅಂತಹ ವಿವಾದಾತ್ಮಕ ವಿಚಾರ? ನೀವು ಕೇಳಿ, ಬ್ರಹ್ಮಾಂಡದ ರಹಸ್ಯಗಳನ್ನ ಬಿಚ್ಚಿಡುತ್ತಿರುವ ಈ ಪಠ್ಯ ಆರೋಗ್ಯದ ಬಗ್ಗೆ ಏನ್ ಹೇಳುತ್ತೆ ಗೊತ್ತಾ? ಏನ್ ಹೇಳುತ್ತೆ? ಮಾನಸಿಕ ಒತ್ತಡ, ನಿದ್ರಾಹೀನತೆ ಉಂಟಾಗಬಹುದು, ರಾತ್ರಿ ಮಲಗುವ ಮುನ್ನ ಮೊಬೈಲ್ ಫೋನನ್ನು ದೂರವಿಡಬೇಕು, ಹೊರಗಿನ ಊಟ ಬಿಟ್ಟು ಮನೆಯ ಊಟ ಮಾಡಬೇಕು, ಸಾಕಷ್ಟು ನೀರು ಕುಡಿಯಬೇಕು ಮತ್ತು ಯೋಗ ಮಾಡಬೇಕು ಅಂತ. ಓಕೆ, ಇದು ಒಳ್ಳೆ ಅಡ್ವೈಸ್ ಅಲ್ವಾ? ಅಡ್ವೈಸ್ ಓಕೆ, ಆದ್ರೆ ನಾನು ಖಂಡಿತವಾಗಿಯೂ ಇಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಆಕ್ಷೇಪಣೆ ಎತ್ತಲೇಬೇಕು. ಇದು ಜ್ಯೋತಿಷ್ಯನಾ ಅಥವಾ ಯಾವುದೋ ಫೇಸ್ಬುಕ್ನಲ್ಲಿ ಬರುವ ಲೈಫ್ ಸ್ಟೈಲ್ ಬ್ಲಾಗ್ ಪೋಸ್ಟಾ? ಅಂದ್ರೆ ನಿಮ್ಗೆ ಕನೆಕ್ಷನ್ ಸಿಗ್ತಾ ಇಲ್ಲ? ಹೌದು. ರಾತ್ರಿ ಮಲಗುವಾಗ ಮೊಬೈಲ್ ನೋಡಬೇಡಿ, ನೀರು ಕುಡಿಯಿರಿ ಅನ್ನೋದಕ್ಕೂ ನನ್ನ ಡೆಸ್ಟಿನಿ ಅಥವಾ ವಿಧಿ ಮರುಬರಿಯಲ್ಪಡುವುದಕ್ಕೂ ಏನು ಕನೆಕ್ಷನ್? ಇದು ಸುಮ್ಮನೆ ಪುಟ ತುಂಬಿಸಲು ಹಾಕಿದ ಜನರಲ್ ಅಡ್ವೈಸ್ ತರ ಅನ್ಸೋದಿಲ್ವಾ? ನೀವು ಕೇಳುತ್ತಿರುವುದು ಇಂದಿನ ಮಾಡರ್ನ್ ಮೆದುಳಿನ ಪ್ರಶ್ನೆ. ಏನಂದ್ರೆ, ನೀವು ದೈಹಿಕ ಆರೋಗ್ಯವನ್ನ ಮತ್ತು ಮಾನಸಿಕ ಅಥವಾ ಆಧ್ಯಾತ್ಮಿಕ ಬದಲಾವಣೆಯನ್ನ ಎರಡು ಬೇರೆ ಬೇರೆ ಡಬ್ಬಿಗಳಲ್ಲಿ ಹಾಕಿ ನೋಡ್ತಾ ಇದ್ದೀರಿ. ಅಂದ್ರೆ ಅವೆರಡೂ ಒಂದೇ ಅಂತೀರಾ? ಪ್ರಾಚೀನ ಚಿಂತನೆಗಳಲ್ಲಿ ಮತ್ತು ಆಳವಾದ ಮನೋವಿಜ್ಞಾನದಲ್ಲಿ ಇವೆರಡೂ ಒಂದೇ. ಸ್ವಲ್ಪ ಬಿಡಿಸಿ ಹೇಳಿ. ಮೊಬೈಲ್ ನೋಡಬಾರ್ದು ಅನ್ನೋದು ಆಧ್ಯಾತ್ಮಿಕ ಹೇಗೆ ಆಗುತ್ತೆ? ಓಕೆ, ಇದನ್ನ ಸ್ವಲ್ಪ ಬೇರೆ ಕೋನದಿಂದ ನೋಡೋಣ. ಬ್ರಹ್ಮಾಂಡದ ಗ್ರಹಗತಿಗಳು ಅಥವಾ ಜೀವನದ ದೊಡ್ಡ ಅವಕಾಶಗಳು ನಿಮ್ಮ ಮುಂದೆ ಬಂದು ನಿಂತಿವೆ ಎಂದುಕೊಳ್ಳಿ. ಆ ಅವಕಾಶಗಳನ್ನ ಗ್ರಹಿಸಲು, ಅರ್ಥ ಮಾಡಿಕೊಳ್ಳಲು ಮತ್ತು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ನಿಮ್ಮ ನರ್ವಸ್ ಸಿಸ್ಟಮ್ ಅಂದ್ರೆ ನರಮಂಡಲ ಸಂಪೂರ್ಣವಾಗಿ ಶಾಂತವಾಗಿರಬೇಕು. ಓಕೆ, ಕಾಮ್ ಆಗಿರಬೇಕು. ನೀವು ರಾತ್ರಿ ಪೂರ್ತಿ ಮೊಬೈಲ್ನ ಬ್ಲೂ ಲೈಟ್ ನೋಡ್ಕೊಂಡು, ಆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವರ ಲೈಫ್ ನೋಡಿ ಹೊಟ್ಟೆ ಕಿಚ್ಚು ಪಟ್ಕೊಂಡು ನಿದ್ದೆ ಕೆಟ್ಟರೆ ಏನಾಗುತ್ತೆ? ಸ್ಟ್ರೆಸ್ ಆಗುತ್ತೆ. ಹೌದು, ನಿಮ್ಮ ದೇಹದಲ್ಲಿ ಕಾರ್ಟಿಸಾಲ್ ಎಂಬ ಸ್ಟ್ರೆಸ್ ಹಾರ್ಮೋನ್ ಹೆಚ್ಚಾಗತ್ತೆ. ಮರುದಿನ ಬೆಳಿಗ್ಗೆ ಎದ್ದಾಗ ನಿಮ್ಮ ಮುಂದೆ ಎಷ್ಟೇ ದೊಡ್ಡ ಗೋಲ್ಡನ್ ಆಪರ್ಚುನಿಟಿ ಇದ್ರೂ ಅದನ್ನ ಸ್ವೀಕರಿಸುವ, ಅರಗಿಸಿಕೊಳ್ಳುವ ಶಕ್ತಿ ನಿಮ್ಮ ಮೆದುಳಿಗಾಗಲಿ ದೇಹಕ್ಕಾಗಲಿ ಇರೋದಿಲ್ಲ. ಓಹೋ, ಅಂದ್ರೆ ದೇಹದ ಎನರ್ಜಿ ಕಡಿಮೆ ಇದ್ರೆ ಆ ಕಾಸ್ಮಿಕ್ ಎನರ್ಜಿ ಕ್ಯಾಚ್ ಮಾಡಲು ಆಗುದಿಲ್ಲ ಅಂತೀರಾ? ನಿಜವಾಗಿಯೂ. ದಣಿದಿರುವ ಮನುಷ್ಯ ಯಾವಾಗಲೂ ತಪ್ಪು ನಿರ್ಧಾರಗಳನ್ನೇ ತಗೊಳ್ತಾನೆ. ನಿಜ. ಮನೆಯ ಊಟ ಮಾಡುವುದು, ಸಾಕಷ್ಟು ನೀರು ಕುಡಿಯೋದು, ಇವೆಲ್ಲವೂ ನಿಮ್ಮ ಬಯೋಲಾಜಿಕಲ್ ಸಿಸ್ಟಮ್ ಅನ್ನು ಆಪ್ಟಿಮೈಸ್ ಮಾಡುವ ವಿಧಾನಗಳು. ನೀವು ನಿಮ್ಮ ದೇಹವನ್ನ ಸರಿಯಾಗಿಟ್ಕೊಳ್ದೆ ಕೇವಲ ನಕ್ಷತ್ರಗಳು ನನಗೆ ಒಳ್ಳೆಯದು ಮಾಡ್ತವೆ ಎಂದು ಕೂತ್ರೆ ಭವಿಷ್ಯ ಖಂಡಿತ ಬದಲಾಗೋದಿಲ್ಲ. ವಾವ್, ಇದು ಒಳ್ಳೆ ಪಾಯಿಂಟ್. ಮೊಬೈಲ್ ಫೋನ್ ದೂರವಿಡುವುದು ಎನ್ನುವುದು ಕೇವಲ ಕಣ್ಣಿನ ಆರೋಗ್ಯಕ್ಕಲ್ಲ, ಅದು ನಿಮ್ಮ ಸೈಕೊಲಾಜಿಕಲ್ ಈಕ್ವಿಲಿಬ್ರಿಯಂ ಅಥವಾ ಮಾನಸಿಕ ಸಮತೋಲನವನ್ನ ಕಾಪಾಡಿಕೊಳ್ಳುವ ಅತ್ಯಂತ ಪ್ರಾಯೋಗಿಕ ತಂತ್ರ. ಈ ಪಠ್ಯವು ಆಧ್ಯಾತ್ಮವನ್ನ ಬಹಳ ಪ್ರಾಕ್ಟಿಕಲ್ ಆದ ನೆಲೆಯಲ್ಲಿ ನಿಲ್ಲಿಸಿದೆ. ಓ, ಇದು ನಿಜಕ್ಕೂ ನನ್ನ ಕಣ್ಣು ತೆರೆಸಿತು. ಎಷ್ಟೇ ದೊಡ್ಡ ಅದೃತ ಬರೆಯಲ್ಪಟ್ಟಿದ್ದರೂ ಅದನ್ನ ಹೊರಲು ಒಂದು ಗಟ್ಟಿಯಾದ ಆರೋಗ್ಯಕರವಾದ ಪಾತ್ರೆ ಬೇಕು. ಎಕ್ಸಾಕ್ಟ್ಲಿ. ಪಾತ್ರೆಯೇ ತೂತಾಗಿದ್ದರೆ ಬ್ರಹ್ಮಾಂಡ ಸುರಿದ ಅಮೃತವೂ ವ್ಯರ್ಥವೇ ಸರಿ. ಖಂಡಿತವಾಗಿಯೂ. ಇನ್ನು ಈ ಪಠ್ಯದ ಅಂತಿಮ ಘಟ್ಟಕ್ಕೆ ಬರೋಣ. ಭೌತಿಕ ಪ್ರಪಂಚದ ವೃತ್ತಿಯ ಮತ್ತು ದೇಹದ ಸಮಸ್ಯೆಗಳಿಗೆ ಪರಿಹಾರಗಳನ್ನು ನೀಡಿದ ನಂತರ ಕೊನೆಯಲ್ಲಿ ಇದು ಆಧ್ಯಾತ್ಮಿಕತೆಯ ಮೂಲಕ ಶಾಂತಿ ಕಂಡುಕೊಳ್ಳುವ ಮಾರ್ಗವನ್ನು ಸೂಚಿಸುತ್ತೆ. ಯಾವ ರೀತಿಯ ಮಾರ್ಗಗಳು?
ಶಿವನ ಆರಾಧನೆ, ಮಂಗಳವಾರ ಉಪವಾಸ ಮಾಡುವುದು, ಬಡವರಿಗೆ ಅನ್ನದಾನ ಮಾಡುವುದು, ಜೊತೆಗೆ ನಮ್ಮ ಇಂಟ್ಯೂಷನ್ ಅಥವಾ ಅಂತಃಪ್ರಜ್ಞೆಯನ್ನು ನಂಬಬೇಕು ಅನ್ನುತ್ತೆ. ಓಕೆ. ಆದರೆ ಈ ಇಡೀ ಡೀಪ್ ಡೈವ್ನ ಅತ್ಯಂತ ಮಹತ್ವದ ಸಾಲು ಬರುವುದು ಕೊನೆಯಲ್ಲಿ. ಪಠ್ಯ ಹೇಳುತ್ತೆ, ಅದೃಷ್ಟವು ಕೇವಲ ಅವಕಾಶಗಳನ್ನು ನೀಡುತ್ತೆ, ಆದರೆ ಅದನ್ನ ಬಳಸ್ಕೊಳ್ಳೋದು ನಮ್ಮ ಕೈಯಲ್ಲಿದೆ ಮತ್ತು ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ನಿಮ್ಮಲ್ಲೇ ಇದೆ ಅಂತ. ಇದು ಬಹಳ ಪವರ್ಫುಲ್ ಸ್ಟೇಟ್ಮೆಂಟ್. ಹೌದು. ಇದನ್ನ ಓದಿದಾಗ ನನಗೆ ಅನ್ನಿಸಿದ್ದು, ಇದು ಅಮೆಜಾನ್ ಪಾರ್ಸಲ್ ಇದ್ದಾಗೆ. ಅಮೆಜಾನ್ ಪಾರ್ಸಲ್? ಹೌದು. ಯೂನಿವರ್ಸ್ ಅಥವಾ ಬ್ರಹ್ಮಾಂಡ ನಿಮ್ಮ ಮನೆ ಬಾಗಿಲಿಗೆ ಒಂದು ದೊಡ್ಡ ಗಿಫ್ಟ್ ಬಾಕ್ಸ್ ತಂದಿಟ್ಟಿದೆ. ಆದರೆ ಆ ಪಾರ್ಸಲ್ ಅನ್ನು ನಾವೇ ಎದ್ದು ಹೋಗಿ ಬಾಗಿಲು ತೆಗೆದು ಓಪನ್ ಮಾಡಬೇಕು. ಹೌದು, ಕರೆಕ್ಟ್. ನಾನು ಸೋಫಾದಲ್ಲೇ ಮಲ್ಕೊಂಡು ಪಾರ್ಸಲ್ ಒಳಗೆ ಬರಲಿ ಅಂದ್ರೆ ಅದು ಬರೋದಿಲ್ಲ. ಕ್ರಿಯೆ ನಮ್ದೇ ಆಗಿರಬೇಕು, ಅಲ್ವಾ? ಖಂಡಿತ. ಇದು ಅದ್ಭುತವಾದ ಅನಾಲಜಿ. ಆದ್ರೆ ಇದರ ಹಿಂದೆ ಇನ್ನೊಂದು ಸೂಕ್ಷ್ಮವಾದ ಸೈಕಲಾಜಿಕಲ್ ಆಟವೂ ಇದೆ ಗೊತ್ತಾ? ಆಟವಾ? ಅದೇನು? ಪ್ಲಾಸಿಬಲ್ ಡಿನಯಬಿಲಿಟಿನಾ? ಎಕ್ಸಾಕ್ಟ್ಲಿ. ಜಾಣತನದ ಎಸ್ಕೇಪ್ ರೂಟ್. ಈ ಪಠ್ಯವು ಒಂದು ಕಡೆ ಭವಿಷ್ಯ ಹೇಳ್ತಾ ಇದೆ, ಆದ್ರೆ ಅಂತಿಮ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ಓದುಗನ ತಲೆ ಮೇಲೆ ಹಾಕ್ತಾ ಇದೆ. ಓಹೋ, ಅಂದ್ರೆ ಆಮೇಲೆ ಬ್ಲೇಮ್ ಮಾಡೋ ಹಾಗಿಲ್ಲ. ಹೌದು. ಒಂದು ವೇಳೆ ಈ 3 ದಿನಗಳಲ್ಲಿ ಆ ವ್ಯಕ್ತಿಯ ಜೀವನದಲ್ಲಿ ಯಾವ ಗೋಲ್ಡನ್ ಟ್ರಾನ್ಸ್ಫಾರ್ಮೇಷನ್ ಆಗ್ಲಿಲ್ಲ ಎಂದ್ಕೊಳ್ಳಿ, ಆಗ ಜ್ಯೋತಿಷಿಯನ್ನ ಪ್ರಶ್ನಿಸುವಂತಿಲ್ಲ. ಯಾಕೆಂದ್ರೆ ಆತ ಸುಲಭವಾಗಿ ಹೇಳ್ಬೋದು, ನೋಡಿ, ಅದೃಷ್ಟ ನಿಮ್ಮ ಬಾಗಿಲಿಗೆ ಬಂದಿತ್ತು, ಆದ್ರೆ ನೀವು ಮೊಬೈಲ್ ನೋಡೋದು ಬಿಡ್ಲಿಲ್ಲ, ಮನೆಯ ಊಟ ಮಾಡ್ಲಿಲ್ಲ, ನಿಮ್ಮ ಅಹಂಕಾರವನ್ನ ಕಂಟ್ರೋಲ್ ಮಾಡ್ಲಿಲ್ಲ, ನಾನ್ ಮೊದಲೇ ಹೇಳಿದ್ದೆ ಅವಕಾಶ ಬಳಸ್ಕೊಳ್ಳೋದು ನಿಮ್ ಕೈಲಿದೆ ಅಂತ. ವಾವ್, ಇದು ಫುಲ್ ಪ್ರೂಫ್ ಸೇಫ್ಟಿ ನೆಟ್. ನಾಣ್ಯದ ಯಾವ ಮುಖ ಬಿದ್ರೂ ಗೆಲುವು ಅವರದೇ. ಜೀವನ ಬದಲಾದ್ರೆ ಅದು ಗ್ರಹಗಳ ಪ್ರಭಾವ, ಬದಲಾಗದಿದ್ರೆ ಅದು ನಿನ್ನ ಕರ್ಮದ ದೋಷ. ಹೌದು ಹೌದು. ಆದ್ರೆ ಇದನ್ನ ಕೇವಲ ನೆಗೆಟಿವ್ ಆಗಿ ನೋಡುವಂತಿಲ್ಲ. ಯಾಕೆ? ಮನುಷ್ಯನಿಗೆ ಯಾವಾಗಲೂ ಸಂಪೂರ್ಣ ನಿಯಂತ್ರಣ ತನ್ನ ಕೈಯಲ್ಲೇ ಇದೆ ಅಂದ್ರೆ ಭಯವಾಗತ್ತೆ. ಹಾಗೆಯೇ ಸಂಪೂರ್ಣ ನಿಯಂತ್ರಣ ಬೇರೆಯವರ ಕೈಯಲ್ಲಿದೆ ಅಥವಾ ವಿಧಿಯ ಕೈಯಲ್ಲಿದೆ ಅಂದ್ರೂ ಆ ಅಸಹಾಯಕತೆ ಕಾಡುತ್ತೆ. ನಿಜ, ಎರಡೂ ಕಷ್ಟನೇ. ಈ ಪಠ್ಯವು ಆ ಎರಡೂ ಅತಿರೇಕಗಳ ನಡುವೆ ಒಂದು ಸುಂದರವಾದ ಬ್ಯಾಲೆನ್ಸ್ ಅನ್ನು ಕ್ರಿಯೇಟ್ ಮಾಡಿದೆ. ವಾತಾವರಣವನ್ನ ಬ್ರಹ್ಮಾಂಡ ಸೃಷ್ಟಿಸುತ್ತೆ, ಆದ್ರೆ ಕರ್ಮ ಅಥವಾ ಆಕ್ಷನ್ ನಿನ್ನದಾಗಿರಬೇಕು ಅಂತ ಹೇಳುವ ಮೂಲಕ ಆ ಓದುಗನಲ್ಲಿ ಒಂದು ರೀತಿಯ ಸೆಲ್ಫ್ ರಿಲಯನ್ಸ್ ಅಂದ್ರೆ ಸ್ವಾವಲಂಬನೆಯನ್ನ ಉತ್ತೇಜಿಸುತ್ತೆ. ಇದು ಒಂದು ಪವರ್ಫುಲ್ ಆದ ಮೋಟಿವೇಶನಲ್ ಟೂಲ್ ಕೂಡ ಹೌದು. ನಿಜಕ್ಕೂ ಅಚ್ಚರಿಯ ವಿಚಾರ. ನಾವು ವಿಶ್ಲೇಷಣೆಯ ಆರಂಭದಲ್ಲಿ ಇದನ್ನ ಕೇವಲ ಒಂದು ಜ್ಯೋತಿಷ್ಯದ ಭವಿಷ್ಯವಾಣಿ ಅಥವಾ ವಾಷಿಂಗ್ ಪೌಡರ್ ಆಡ್ ಇರೋ ಪಠ್ಯ ಅಂದುಕೊಂಡಿದ್ವಿ. ಹೌದು. ಆದ್ರೆ ಒಳಹೊಕ್ಕು ನೋಡಿದಾಗ ಇದು ಹಣಕಾಸಿನ ನಿರ್ವಹಣೆ, ವ್ಯಾಪಾರದ ಸ್ಟ್ರಾಟಜಿ, ದೈಹಿಕ ಆರೋಗ್ಯ, ಇಮೋಷನಲ್ ಬ್ಯಾಲೆನ್ಸ್ ಮತ್ತು ಅಂತಿಮವಾಗಿ ನಮ್ಮ ಜವಾಬ್ದಾರಿಯನ್ನು ನಾವೇ ಹೊರುವಂತೆ ಮಾಡುವ ಒಂದು ಕಂಪ್ಲೀಟ್ ಸರ್ವೈವಲ್ ಮ್ಯಾನ್ಯುವಲ್ ಆಗಿ ಮಾರ್ಪಟ್ಟಿದೆ. ಖಂಡಿತ. ಇದೇ ಮಾನವನ ನಂಬಿಕೆಗಳ ಸೌಂದರ್ಯ. ನಾವು ನಕ್ಷತ್ರಗಳನ್ನ ನೋಡುವ ನೆಪದಲ್ಲಿ ವಾಸ್ತವದಲ್ಲಿ ನಮ್ಮನ್ನೇ ನಾವು ಆಳವಾಗಿ ನೋಡ್ಕೊಳ್ತಿರ್ತೇವೆ. ಆಬ್ಸಲ್ಯೂಟ್ಲಿ. ನಮ್ಮ ಇಂದಿನ ಈ ಡೀಪ್ ಡೈವ್ ಮುಗಿಸುವ ಮುನ್ನ ಕೇಳುಗರು ಈ ಒಂದು ವಿಚಾರದ ಬಗ್ಗೆ ಯೋಚಿಸಬೇಕು ಅಂತ ನಾನು ಕೇಳ್ಕೊಡ್ತೀನಿ. ಒಂದು ಪಠ್ಯವು ನಿಮ್ಮ ಭವಿಷ್ಯ ಆಕಾಶದಲ್ಲಿರುವ ನಕ್ಷತ್ರಗಳ ಕೈಯಲ್ಲಿದೆ ಅಂತ ಅಷ್ಟು ಬಲವಾಗಿ ಹೇಳುತ್ತಲೇ ನಿಮ್ಮ ನಿಜವಾದ ಯಶಸ್ಸು ನೀವು ರಾತ್ರಿ ಫೋನನ್ನ ಎಷ್ಟು ಬೇಗ ಪಕ್ಕಕ್ಕಿಡ್ತೀರಿ, ದಿನಕ್ಕೆ ಎಷ್ಟು ಲೋಟ ನೀರು ಕುಡಿತೀರಿ ಮತ್ತು ನಿಮ್ಮ ಅಹಂಕಾರವನ್ನ ಹೇಗೆ ಹತೋಟಿಯಲ್ಲಿಡ್ತೀರಿ ಅನ್ನೋದರ ಮೇಲೆ ನಿಂತಿದೆ ಅಂತ ಒತ್ತಿ ಒತ್ತಿ ಹೇಳುತ್ತೆ. ಅಂದ್ರೆ ಹೌದು, ನಾವು ನಿಜವಾಗಿಯೂ ಬ್ರಹ್ಮಾಂಡದ ರಹಸ್ಯಗಳನ್ನ ಡಿಕೋಡ್ ಮಾಡ್ತಾ ಇದ್ದೇವೆಯೋ ಅಥವಾ ಮನುಷ್ಯನ ಆಸೆ ಮತ್ತು ಭಯಗಳನ್ನ ಬೆತ್ತಲೆಗೊಳಿಸುವ ಮಾನವ ಮನೋವಿಜ್ಞಾನದ ಅತ್ಯಂತ ಆಳವಾದ ಕೈಪಿಡಿಯೊಂದನ್ನು ಓದುತ್ತಿದ್ದೇವೆಯೋ? ಇದು ನಿಜಕ್ಕೂ ಬಹಳ ಕಾಡುವ ಪ್ರಶ್ನೆ. ಹೌದು. ಈ ಬಗ್ಗೆ ಯೋಚಿಸಿತೀರಿ. ನಿಮ್ಮ ಸ್ವಂತ ಗೋಲ್ಡನ್ ಟೈಮನ್ನು ನೀವೇ ನಿರ್ಮಿಸಿಕೊಳ್ಳಿ. ಮುಂದಿನ ಡೀಪ್ ಡೈವ್ನಲ್ಲಿ ಮತ್ತೊಂದು ರೋಚಕ ವಿಷಯದೊಂದಿಗೆ ಭೇಟಿಯಾಗೋಣ. ಟೇಕ್ ಕೇರ್.